ನಮಸ್ಕಾರ ಸ್ನೇಹಿತರೆ, ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಭಗವಂತ ಎಂಥದ್ದೇ ವರ ಕೊಟ್ಟರೂ ಅದನ್ನ ದುರ್ಬಳಕೆ ಮಾಡಿದ್ರೆ, ಲೋಕ ಕಂಟಕರಾದರೆ ಅಂಥವರ ಅವಸಾನ ಮಾರ್ಗವನ್ನ ಪರಮಾತ್ಮ ಕಂಡುಕೊಂಡಿರ್ತಾನೆ. ಅಂತಹ ರಾಕ್ಷಸರನ್ನ ಅಥವಾ ಅಸುರಿ ಪ್ರವೃತ್ತಿಯನ್ನ ಮೆಟ್ಟಿ ಹಾಕಲು ಮಹಾನ್ ಸತ್ಪುರುಷರನ್ನ ಸೃಷ್ಟಿಸಿ ಲೋಕ ಕಂಟಕರನ್ನ ನಿರ್ನಾಮ ಮಾಡ್ತಾನೆ. ಇಂತಹ ದುಷ್ಟಾಂತದಲ್ಲಿ ಮುಚುಕುಂದ ಮಹರ್ಷಿ ನಮ್ಮೆದುರು ನಿಲ್ತಾರೆ. ಸೂರ್ಯ ವಂಶದ ಮಾಂಧಾತನ ಮಗ ಮುಚುಕುಂದ ನಿದ್ರಾವಸ್ಥೆಯಲ್ಲಿದ್ದ ಗುಹೆಗೆ ಮುಚುಕುಂದ ಗುಹೆ ಅಂತ ಕರೀತಿದ್ರು. ಅಲ್ಲಿಯೇ ಕಾಲಯವ ರಾಕ್ಷಸನ ಸಂಹಾರವಾಗಬೇಕೆಂದು ಅರಿತ ಕೃಷ್ಣ ಉಪಾಯದಿಂದ ಅಲ್ಲಿಗೆ ಕರೆದೊಯ್ದು ವಧೆ ಮಾಡ್ತಾನೆ. ಅಷ್ಟಕ್ಕೂ ನಂತರದಲ್ಲಿ ಶ್ರೀಕೃಷ್ಣ ಮೈಗೆ ಬೂದಿ ಬಳಿದುಕೊಂಡು ತ್ರಿಶೂಲ ಹಿಡಿದದ್ದು ಯಾಕೆ, ಅಲ್ಲಿ ಕೃಷ್ಣ ಕಂಡ ಅತಿ ಪುರಾತನ ಸಾಧುಗಳು ಹೇಳಿದ್ದೇನು ಅನ್ನೋದನ್ನ ಇವತ್ತಿನ ಎಪಿಸೋಡ್ನಲ್ಲಿ ತಿಳಿದುಕೊಳ್ತಾ ಹೋಗೋಣ. ಅದಕ್ಕೂ ಮುನ್ನ ನಮ್ಮ ನಂಬಿಕೆಗೆ ನಿಮ್ಮ ಬೆಂಬಲವಿರಲಿ. ಸ್ನೇಹಿತರೆ, ಕಾಲಯವನೆಂಬ ರಾಕ್ಷಸನನ್ನ ಸಂಹಾರ ಮಾಡಲು ದೇವೇಂದ್ರನು ಮುಚುಕುಂದನ ಸಹಾಯ ಪಡೆದ. ಈ ಕಾಲಯವನೆಂದರೆ ಯಾರು, ಮುಚುಕುಂದನು ಕಾಲಯವನನ್ನ ಎಲ್ಲಿ ಹೇಗೆ ಸಂಹಾರ ಮಾಡ್ತಾನೆ ಎಂಬುದನ್ನ ತಿಳಿಯ ಹೊರಟ್ರೆ, ಗರ್ಗ ಮುನಿಯು ಶಿವನ ಅನುಗ್ರಹದಿಂದ ಒಬ್ಬ ಅಪ್ಸರೆಯಲ್ಲಿ ಕಾಲಯವನನ್ನ ಪಡೆದ. ಈ ಕಾಲಯವನ ಹುಟ್ಟಿಗೂ ವಿಶೇಷ ಸನ್ನಿವೇಶವಿದೆ. ಒಮ್ಮೆ ಯಾದವರು ತಮ್ಮ ಪುರೋಹಿತನಾದ ಗರ್ಗನನ್ನು ಪರಿಹಾಸ್ಯ ಮಾಡಿದುದರಿಂದ ಆತನು ಕೋಪಾವಿಷ್ಟನಾಗಿ ಯಾದವರನ್ನ ಹಿಂಸಿಸುವ ಮಗನನ್ನ ಪಡೆಯಬೇಕೆಂದು ನಿರ್ಧರಿಸಿದ. ಸರಿ, ಅದಕ್ಕಾಗಿ ಶಿವನನ್ನ ತಪಸ್ಸು ಮಾಡಿ ಗರ್ಗನು ಅಪ್ಸರೆಯ ಮುಖಾಂತರ ಕಾಲಯವನನ್ನ ಮಗನಾಗಿ ಪಡೆದ. ಈತ ಅತ್ಯಂತ ದುಷ್ಟ ಪರಾಕ್ರಮಿಯಾಗಿದ್ದ. ಶಿವನ ಅನುಗ್ರಹದಿಂದ ವರ ಪಡೆದಿದ್ದರಿಂದ ಈತನನ್ನು ಶ್ರೀಕೃಷ್ಣ ಎದುರಿಸಲಾರದೆ ಹೋದ. ಕಾಲಯವನ ಸಂಹಾರಕ್ಕಾಗಿ ದೇವೇಂದ್ರ ಒಂದು ಉಪಾಯ ಹೇಳಿಕೊಟ್ಟ. ಅದು ದ್ವಾಪರೆಯಲ್ಲಿ ಕೃಷ್ಣನಿಂದಲೇ ಮಾತ್ರ ಸಾಧ್ಯ. ಉಪಾಯ ಮಾಡಿ ಆತನನ್ನ ಆ ಗುಹೆಗೆ ಕರೆದೊಯ್ಯಬೇಕಿತ್ತು. ಜರಾಸಂಧನ ಸಂಹಾರವಾದ ನಂತರ ಕೆರಳಿದ ಕಾಲಯವ ಕೃಷ್ಣನನ್ನ ಬಗೆದೇ ತೀರುತ್ತೇನೆಂದು ಸಿದ್ಧನಾದ. ಹೀಗಾಗಿ ಕೃಷ್ಣನನ್ನ ಎಲ್ಲೆಂದರಲ್ಲಿ ಅವನ ಸೈನ್ಯ ಹುಡುಕಾಡತೊಡಗಿತ್ತು. ಹೀಗೆ ಹಲವಾರು ದಿನಗಳ ಬಳಿಕ ಕೃಷ್ಣನ ಪತಿಯಾಗಿ ಆತನನ್ನ ಕೊಲ್ಲಲು ಬೆನ್ನಟ್ಟಿ ಹೋದಾಗ ಮುಚುಕುಂದ ಮಹರ್ಷಿ ತಪಸ್ಸು ಮಾಡುತ್ತಿದ್ದ ಗವಿಯ ಮಾರ್ಗವಾಗಿ ಕೃಷ್ಣ ಓಡಿ ಹೋದ. ಎಲ್ಲಾದರೂ ತಪ್ಪಿಸಿಕೊಳ್ಳಲು ದಾರಿ ಇದೆಯೇನೋ ಎಂದು ಕೃಷ್ಣ ಸುತ್ತಲೂ ನೋಡಿದ. ಸ್ವಲ್ಪ ದೂರದಲ್ಲಿ ಒಂದು ಗುಡ್ಡ, ಅದರ ತಲೆಯ ಮೇಲೆ ಕೆಲವು ಗವಿಗಳು ಕಂಡವು. ಅಲ್ಲಿ ಹೊಗೆಯು ಮುಗಿಲಿಗೆ ಮುಟ್ಟುತ್ತಿತ್ತು. ಯಾರೋ ಅಲ್ಲಿ ವಾಸವಾಗಿರಬೇಕು, ಅದೇ ಒಂದು ಅವಕಾಶ ಎಂದು ನಿರ್ಧರಿಸಿದ ಶ್ರೀಕೃಷ್ಣ ಅಮಾನುಷ ಸಾಹಸ ಮಾಡಿ ಗುಡ್ಡದ ಕಡೆಗೆ ಓಡಿದ. ಗುಡ್ಡದ ಅಡಿಗೆ ಬಂದು ನಿಂತ. ಹಿಂದೆ ನೋಡಿದ. ಕಾಲಯವನ ಹೆಜ್ಜೆ ನಿಧಾನವಾಗಿತ್ತು. ಅವನಿಗೆ ಆಯಾಸವಾಗಿತ್ತು. ಕೃಷ್ಣನನ್ನ ಅಟ್ಟಿಸಿಕೊಂಡು ಬಂದದ್ದು ಅದೆಷ್ಟು ಮೈಲಿಗಳು ಆತ. ಹೀಗೆ ಅಲ್ಲಿ ಒಂದು ಸುಲಭವಾದ ಕಾಲುದಾರಿ ಕೃಷ್ಣನಿಗೆ ಕಾಣಿಸುತ್ತೆ. ಅದರತ್ತ ಓಡುತ್ತಲೇ ಆ ದಾರಿಯಲ್ಲಿ ಗುಡ್ಡ ಹತ್ತಿದ. ಸ್ವಲ್ಪ ದೂರ ಹೋಗಿ ಕೆಳಗೆ ನೋಡಿದ. ಬೆನ್ನಟ್ಟಿ ಬಂದ ಕಾಲಯವನು ಗುಡ್ಡದ ಅಡಿಯಲ್ಲಿಯೇ ನಿಂತು ತನಗೆ ಅತಿ ಭಾರವಾಗಿದ್ದ ಮತ್ತೊಂದು ಕತ್ತಿಯನ್ನು ಬಿಸಾಡಿದ. ಕೃಷ್ಣ ಅದನ್ನ ಕಂಡು ನಸುನಕ್ಕ. ಈಗ ಇಬ್ಬರು ಸಮಾನವಾಗಿ ನಿರಾಯುಧರಾಗಿದ್ರು. ಕದನವೇ ಬಂದರೆ ಮಲ್ಲಯುದ್ಧವಾಗಬೇಕಿತ್ತು. ಆದರೆ ಯವನನ ಸೊಂಟದಲ್ಲಿ ಒಂದು ಚೂರಿ ಇತ್ತು. ಆದ್ದರಿಂದ ಕೃಷ್ಣ ಆತನನ್ನ ಸಂಧಿಸುವುದು ಬೇಡ ಎಂದುಕೊಂಡ. ತಾನು ಸ್ವಲ್ಪ ಉಸಿರಾಡಿಸಿ ದಣಿವಾರಿಸಿಕೊಳ್ಳಬೇಕು. ಅಲ್ಲದೆ ಅವನ ಎದೆ ಭಾರವಾಗಿತ್ತು. ಕಿವಿಯಲ್ಲಿ ಏನೋ ಸದ್ದಾಗುತ್ತಿತ್ತು. ಉಸಿರಿಗಾಗಿ ನಿಲ್ಲುವುದು, ಮತ್ತೆ ಮುಂದೆ ಸಾಗುವುದು. ಹೀಗೆ ಕೃಷ್ಣ ಪ್ರಯಾಸಪಟ್ಟು ಮೆಲ್ಲನೆ ಗುಡ್ಡದ ತುದಿಗೆ ಏರಿದ. ಕೆಲವು ಗವಿಗಳ ಮುಂದೆ ಬೆಂಕಿ ಉರಿಯುತ್ತಿತ್ತು. ಮೆಲ್ಲನೆ ಎಲ್ಲವನ್ನು ನೋಡುತ್ತಾ ನಿಧಾನಕ್ಕೆ ಹೆಜ್ಜೆ ಹಾಕಿದ. ಹಿಂದಿರುಗಿ ನೋಡಿದರೆ ಬೆನ್ನಟ್ಟಿ ಬರುತ್ತಿದ್ದವನು ಇನ್ನೂ ಅರ್ಧ ದಾರಿಯಲ್ಲಿದ್ದ. ಮೆಲ್ಲನೆ ಹೆಜ್ಜೆ ಹಾಕುತ್ತಾ ಕೃಷ್ಣ ನಡುವಿನ ಗುಹೆಗೆ ಬತ್ತ. ಅದರಲ್ಲಿ ಅದೇ ದೊಡ್ಡದು. ಒಳಗೆ ಇಣುಕಿ ನೋಡಿದ. ತೆಳ್ಳನೆಯ ಅತ್ಯಂತ ವೃದ್ಧನೊಬ್ಬ ಅಲ್ಲಿ ಮಲಗಿರ್ತಾನೆ. ಮೈಯೆಲ್ಲ ಬೆತ್ತಲೆ, ನಿಂಬೆಹಣ್ಣಿನ ಬಣ್ಣದ ಮೈ, ಸೊಂಟದವರೆಗೆ ಬೆಂಕಿ ಉರಿದು ಕೆಂಡವಾಗಿ ಬಿದ್ದಿತ್ತು. ತನ್ನ ಸೊಂಟಕ್ಕೆ ಕಟ್ಟಿದ್ದ ಹಳದಿಯ ಅಂಗವಸ್ತ್ರವನ್ನ ಬಿಚ್ಚಿ ಅದನ್ನ ಆ ಮುದುಕನಿಗೆ ಹೊದಿಸಿದ. ಆಮೇಲೆ ಸದ್ದಿಲ್ಲದೆ ಗುಹೆಯ ಒಳಭಾಗಕ್ಕೆ ಹೋದ. ಅಲ್ಲಿ ಕತ್ತಲೆ ತುಂಬಿತ್ತು. ದಣಿವಾರಿಸಿಕೊಳ್ಳುತ್ತಾ ಗವಿಯ ಬಾಗಿಲಿನ ಕಡೆಯೇ ನೋಡುತ್ತಾ ಸ್ವಲ್ಪ ಹೊತ್ತು ಕಾದಿದ್ದ. ಆ ಗುಡ್ಡವನ್ನೇ ಏರುತ್ತಾ ಬಂದಿದ್ದ ಕಾಲಯವನ ಏರು ಧ್ವನಿ ಕೇಳಿಸುತ್ತೆ. ಗವಿಯ ಬಾಗಿಲಿನಲ್ಲಿ ನೆರಳು ಬಿತ್ತು ಕಪ್ಪಗೆ. ಸೆಣಸಿಗೆ ಸಿದ್ಧನಾದ ಕೃಷ್ಣ ಕಾಲಯವನ ಗವಿಯ ಬಾಗಿಲಿಗೆ ಬಂದ. ಇಣುಕಿ ಒಳಗೆ ನೋಡಿದ. ಎಚ್ಚರಿಕೆಯಿಂದ ಮೆಲ್ಲೆ ಹೆಜ್ಜೆ ಹಾಕುತ್ತಾ ತನ್ನ ಹಳದಿ ಅಂಗವಸ್ತ್ರವನ್ನ ಹೊದ್ದುಕೊಂಡು ಕೃಷ್ಣನೇ ಮಲಗಿದ್ದಾನೆ ದಣಿವಾರಿಸಿಕೊಳ್ಳಲು ಎಂದು ತನ್ನ ಚೂರಿಯನ್ನ ಕೈಗೆತ್ತಿಕೊಂಡ. ಮಲಗಿದ್ದವನ ಬಳಿಗೆ ನುಗ್ಗಿ ಪಕ್ಕೆಗೆ ತಿವಿದ. ದುಷ್ಟ ಎಂದು ಕೂಗಿದ ಕಾಲಯವನ. ಮಲಗಿದ್ದ ಆ ಮುದುಕ ತಟ್ಟನೆ ಎದ್ದು ಕೂತ. ಅವನ ತೋಳಿನಿಂದ ನೆತ್ತರು ಸುರಿಯುತ್ತಿತ್ತು.
ಮೊದೆಯ ಹಾಗೆ ಬೆಳೆದಿದ್ದ ಹಳದಿ ಬಣ್ಣದ ಕೂದಲಿನ ಹುಬ್ಬನ್ನ ಎತ್ತಿ ತನ್ನ ಪುರಾತನ ನೇತ್ರಗಳನ್ನು ತೆರೆದ ಮುದುಕ. ಅವನ ಕಣ್ಣಲ್ಲಿ ಸಿಟ್ಟು ತುಂಬಿತ್ತು. ಅಷ್ಟು ವಯಸ್ಸಾದರೂ ಆ ವಿಶಾಲ ದೇಹ, ಆದರೂ ಹುಲಿಯಂತೆ ತಟ್ಟನೆ ಜಿಗಿದ ಆ ವಯೋವೃದ್ಧ ಚೂರಿಯನ್ನ ಹಿಡಿದಿದ್ದ ಕಾಳೆಯವನ ತೋಳನ್ನ ಬಲವಂತವಾಗಿ ತಿರುಚಿದ. ಆ ರಾಕ್ಷಸನನ್ನ ಒಂದು ಮೂಲೆಗೆ ನೂಕಿದ. ಆ ಅನಿರೀಕ್ಷಿತ ಶಕ್ತಿ ಸಾಮರ್ಥ್ಯದಿಂದ ಆ ಮೂಲೆಯಲ್ಲಿದ್ದ ಕೆಂಡದ ಮೇಲೆ ಅವನನ್ನ ಎಸೆದು ಅಲ್ಲಿಯೇ ಅವನನ್ನ ಒತ್ತಿ ಹಿಡಿದ. ಆ ಬೆಂಕಿಗೆ ತಡೆಯಲಾರದ ಕಾಳೆಯವನ ನೋವಿನಿಂದ ಕಿರುಚಿದ. ನಗ್ನರಾದ 4 ಜನ ಮುದುಕರು ಗುಹೆಯೊಳಕ್ಕೆ ಓಡಿ ಬಂದರು. ತಾಮ್ರದ ತ್ರಿಶೂಲಗಳನ್ನ ಹಿಡಿದು ಕಾಳೆಯವನ ಪಕ್ಕೆಗೆ ತಿವಿದು ಎದೆಗೆ ತಿವಿದು ತಮ್ಮ ಕ್ರೌರ್ಯವನ್ನ ತೋರಿಸಿದರು. ಕಾಳೆಯವನ ಮೈ ತುಂಬಾ ರಕ್ತದಲ್ಲಿಯೇ ಸ್ನಾನವಾಯಿತು. ನೋಡುತ್ತಿದ್ದಂತೆಯೇ ಕಾಳೆಯವನ ಚೀತ್ಕರಿಸುತ್ತಾ ಬೆಂಕಿಗೆ ಸುಟ್ಟು ಬೂದಿಯಾದ. ಇದೆಲ್ಲವನ್ನೂ ಮರೆಯಲ್ಲಿ ನೋಡುತ್ತಿದ್ದ ಕೃಷ್ಣ ಹೊರಗೆ ಬಂದು ವೃದ್ಧ ತಪಸ್ವಿಗೆ ಸಾಷ್ಟಾಂಗ ನಮಸ್ಕರಿಸಿದ. ತನ್ನ ಪೀತಾಂಬರದಿಂದ ಒಂದು ಚೂರನ್ನು ಹರಿದು ಆ ಮುದುಕನ ಗಾಯಕ್ಕೆ ಪಟ್ಟಿ ಕಟ್ಟಲು ಮಂಡಿಯೂರಿದ. ಕೃಷ್ಣನನ್ನ ನೋಡಿ ಆ ಪುರಾತನ ತಪಸ್ವಿ ಕೇಳಿದರು, ನೀನು ಯಾರು ಎನ್ನುತ್ತಾ ಹರ ಹರ ಮಹಾದೇವ ಎಂದು ಗುಣಗೊಟ್ಟಿದರು. ಆಗ ಕೃಷ್ಣ ಹೇಳಿದ, ಪೂಜ್ಯ ಗುರುಗಳೇ, ನಾನು ಕೃಷ್ಣ ವಾಸುದೇವ ಎನ್ನುತ್ತಾ ಅವರ ತೋಳಿಗೆ ಪಟ್ಟಿ ಕಟ್ಟಿದ. ಕೃಷ್ಣ ವಾಸುದೇವ ಎಂದು ಪುಸುಗುಟ್ಟಿದರು ಆ ತಪಸ್ವಿ. ಯಾವುದೋ ಪುರಾತನ ನಾಮವನ್ನ ನೆನೆಯುವಂತೆ ಭದ್ರ ಭದ್ರ ಎಂದು ಒಬ್ಬ ಶಿಷ್ಯನನ್ನ ಕರೆದು, ವಾಸುದೇವ, ಕೃಷ್ಣ ವಾಸುದೇವ, ಈ ಹೆಸರನ್ನ ನಾವು ಯಾವಾಗ ಕೇಳಿದೆವು ಎಂದು ಕೇಳಿದರು. ಆಗ ಅವರ ಶಿಷ್ಯ ಹೇಳಿದ, ಪೂಜ್ಯ ಗುರುವರ್ಯ, 2 ವರ್ಷದ ಹಿಂದೆ ನಾವು ಪ್ರಭಾಸ ಕ್ಷೇತ್ರಕ್ಕೆ ಹೋಗಿದ್ದಾಗ ಅಲ್ಲಿ ಒಬ್ಬ ಮಹಾವೀರನ ವಿಷಯವನ್ನ ಹೇಳಿದರು. ಮೃತ್ಯು ದೇವತೆಯನ್ನ ಗೆದ್ದ, ಮಗಧದ ದುಷ್ಟರಾಜನನ್ನು ಗೆದ್ದ ಎಂದು ಹೇಳಿದರು. ಅವನ ಹೆಸರೇ ಮರೆತು ಹೋಯಿತು ಎಂದ ಭದ್ರ ನೆನಪು ಮಾಡಿಕೊಳ್ಳುತ್ತ, ನೀನು ಕೃಷ್ಣ ವಾಸುದೇವ ಎಂದು ಏಕೆ ಹೇಳುತ್ತೀ ಎಂದು ತಪಸ್ವಿ ಕೇಳ್ತಾರೆ. ಕೃಷ್ಣ ಹೇಳಿದ, ಏಕೆಂದರೆ ನಾನೇ ಅವನು. ನಾನು ಧೀರನಲ್ಲ. ನಾನು ಮಧುರೆಯ ಯಾದವ ಶೂರರ ನಾಯಕ ವಸುದೇವನ ಕಿರಿಯ ಮಗ. ಮೃತ್ಯು ದೇವತೆ ಎಂದು ಕರೆಯುತ್ತಾ ಇದ್ದ ನಾಗಲೋಕದ ದೊರೆಯನ್ನೂ ಸೋಲಿಸಿದ್ದು, ಮಗಧದ ಜರಾಸಂಧನನ್ನು ಪಲಾಯನ ಮಾಡಿಸಿದ್ದು ನಿಜ ಎಂದ ಕೃಷ್ಣ. ಹೌದು, ನೆನಪಾಯಿತು. ಆ ದುಷ್ಟ ರಾಜನ ಹೆಸರು ಜರಾಸಂಧ ಎಂದ ಶಿಷ್ಯ. ಹಾಗಾದರೆ ನೀನು ಇಲ್ಲಿಗೆ ಹೇಗೆ ಬಂದೆ ಎಂದು ತಪಸ್ವಿ ಕೇಳಿದರು. ಜರಾಸಂಧನ ಸೋಲಿನ ತರುವಾಯ ನಡೆದುದೆಲ್ಲವನ್ನ ವಿವರಿಸಿ ತಾನು ಬಂದದ್ದನ್ನ ತಪಸ್ವಿಗಳಿಗೆ ತಿಳಿಸಿದ ಕೃಷ್ಣ. ಆತ ಎಲ್ಲವನ್ನು ಹೇಳಿದ ಮೇಲೆ ವೃದ್ಧ ತಪಸ್ವಿಗಳ ಅಪ್ಪಣೆಯಂತೆ ಅವರ ಶಿಷ್ಯರು ಕೃಷ್ಣನಿಗೆ ಆದರಾತಿಥ್ಯಗಳನ್ನು ಮಾಡ್ತಾರೆ. ಈ ತಪಸ್ವಿಗಳ ಶಿಕ್ಷಣ ಮಾರ್ಗಗಳನ್ನು ನೋಡಿ ಕೃಷ್ಣ ಅಚ್ಚರಿಗೊಂಡ. ಉರಿಯುವ ಬಿಸಿಲಿನಲ್ಲಿ ಸುತ್ತಲೂ ಬೆಂಕಿ ಹಾಕಿ ಪಂಚಾಗ್ನಿ ಮಧ್ಯೆ ಮಹಾದೇವನ ಹೆಸರನ್ನ ಜಪಿಸುತ್ತಾ ಗಂಟೆಗಟ್ಟಲೆ ಕೂಡುತ್ತಿದ್ದರು. ಕುತೂಹಲ ವಶನಾಗಿ ಒಂದು ದಿನ ಕೃಷ್ಣ ಕೇಳಿದ ವೃದ್ಧ ತಪಸ್ವಿಯನ್ನ, ಪೂಜ್ಯರೇ, ನೀವು ಇಲ್ಲಿಗೆ ಹೇಗೆ ಬಂದಿರೋ ಕೃಪೆ ತೋರಿ ಹೇಳಿ ಎಂದ. ಆಗ ಆ ವಯೋವೃದ್ಧ ತಪಸ್ವಿ ಹಿಂದಿನ ಕಥೆಯನ್ನ ನೆನೆದುಕೊಳ್ಳುತ್ತಾ ಹೇಳಿದ, ಕಂದ, ಬಹಳ ವರ್ಷ ಆದವು ನಾವು ಇಲ್ಲಿಗೆ ಬಂದು. ನಾವು ಈ ಗವಿಗಳಿಗೆ ಬಂದಾಗ ನಿಮ್ಮ ತಂದೆಯು ಹುಟ್ಟಿದ್ದನೋ ಇಲ್ಲವೋ ಇದನ್ನ ಈಗ ಮುಚ್ಚುಕುಂದ ಗುಹೆಗಳು ಎನ್ನುತ್ತಿದ್ದರು. ಆತ ಸತ್ಯಯುಗದ ಮಹಾಪ್ರಭು, ಇಂದ್ರನ ಪರ ಹೊಡೆದಾಡಿ ಇಲ್ಲಿಗೆ ಬರುತ್ತಿದ್ದ ವಿಶ್ರಾಂತಿಗಾಗಿ. ಈಗ ಜನರು ನನ್ನನ್ನು ಮುಚ್ಚುಕುಂದ ಎನ್ನುತ್ತಾರೆ. ಇಂತಹ ನಿರ್ಜನ ಏಕಾಂತ ಪ್ರದೇಶವನ್ನ ಏಕೆ ಆರಿಸಿಕೊಂಡಿರಿ ಗುರುಗಳೇ ಎಂದು ಶ್ರೀಕೃಷ್ಣ ಕೇಳಿದ. ಮನುಷ್ಯರ ಜೀವನದ ನಿರರ್ಥಕತೆ, ದುಷ್ಟತನ, ವಿಕಾರಗಳನ್ನ ಕಂಡೆ. ಒಂದು ಕಾಲಕ್ಕೆ ನಾನು ಬಲಿಷ್ಠ ಪ್ರಭು, ಹೆಂಡಿರು, ಮಕ್ಕಳು, ಗೆಳೆಯರು ಎಲ್ಲರೂ ಇದ್ದರು. ಶಾಂತಿಯನ್ನ ಅರಸಿ ಅದೆಲ್ಲವನ್ನ ಬಿಟ್ಟೆ. ಇಲ್ಲಿ ನನಗೆ ಶಾಂತಿ ಸಿಕ್ಕಿತು ಎಂದರು ತಪಸ್ವಿ ಮುಚ್ಚುಕುಂದ. ಗುರುಗಳೇ, ಜೀವನ ನಿರರ್ಥಕ ಅಲ್ಲ. ದೇಹ ಮನೋರ್ದಾಢ್ಯಗಳಿಂದ ಸೊಬಗಿನಿಂದ ಸಂಪೂರ್ಣ ಜೀವನ ನಡೆಸಬೇಕು. ನನಗೆ ತಿಳಿದ ಮಟ್ಟಿಗೆ ಅದೇ ಧರ್ಮ ಎಂದು ವಿನಯಾಧಾರಗಳಿಂದ ಕೃಷ್ಣ ಹೇಳಿದ. ತಪಸ್ವಿ ತಲೆ ಅಲ್ಲಾಡಿಸಿದ. ಕಂದ, ದೊಡ್ಡವನಾದಾಗ ನಿನಗೆ ತಿಳಿಯುತ್ತದೆ ಜೀವನ ಎಷ್ಟು ನಿರರ್ಥಕ ಎಂಬುದು. ಆಗ ನಾನು ಬದುಕಿದ್ದರೆ ನಿನ್ನನ್ನ ಇಲ್ಲಿಗೆ ಸ್ವಾಗತಿಸುತ್ತೇನೆ. ಜೀವನ ಪೂರ ದುಃಖಮಯ, ಅದನ್ನ ತ್ಯಜಿಸುವುದೇ ಧರ್ಮ ಎಂದರು. ಆಗ ಕೃಷ್ಣ ಹೇಳಿದ, ಗುರುಗಳೇ ಕ್ಷಮಿಸಿ, ನನಗೆ ಯಾವಾಗಲೂ ಇದು ಅರ್ಥ ಆಗಲಿಲ್ಲ. ಜೀವನದಲ್ಲಿ ಪಲಾಯನ ಮಾಡುವುದೇ ಧರ್ಮ, ಆದರೆ ಸೃಷ್ಟಿಯನ್ನ ಏಕೆ ಮಾಡಿದ ಬ್ರಹ್ಮ? ಹಾಗಾದರೆ ನೀನು ಹೇಗೆ ಜೀವನ ನಡೆಸುತ್ತೀಯಾ ಎಂದು ಕೇಳ್ತಾರೆ. ಜೀವನ ಹೇಗಿದೆಯೋ ಹಾಗೆ ಬಾಳಬೇಕು. ಹಾಗಾದರೆ ಧರ್ಮದಿಂದ ಜೀವನ ನಡೆದೀತು, ಹಾಗೆ ಬದುಕಿದರೆ ಅದು ಸಾರ್ಥಕ ಎಂದ ಕೃಷ್ಣ. ಕೃಷ್ಣನನ್ನ ಕಂಡ ತಪಸ್ವಿ ನಕ್ಕರು. ಲೋಕಾನುಭವವಿಲ್ಲ ನಿನಗೆ,
ನಾನು ನೋಡಿದ ಹಾಗೆ ಲೋಕದ ದುಷ್ಟಾಂತವನ್ನ ನೋಡಿಲ್ಲ. ಶಾಂತಿ ಬೇಕೋ ಜೀವನವನ್ನ ತ್ಯಜಿಸು ಎನ್ನುತ್ತಾರೆ. ಯಾಕಂದ್ರೆ ಕೃಷ್ಣ ತಪ್ಪು ದಾರಿ ತುಳಿಯುತ್ತಿದ್ದಾನಲ್ಲ ಎಂದು ಆ ತಪಸ್ವಿಗೆ ಕಳವಳವಾಯಿತು. ಆಗ ಕೃಷ್ಣ ನಗುತ್ತಾ ಹೇಳಿದ, ಜೀವನವನ್ನ ಪರಿತ್ಯಜಿಸದೆಯೇ ನಾನು ಶಾಂತಿಯನ್ನ ಪಡೆದಿದ್ದೇನೆ ಎಂದ. ಅದು ಹೇಗೆ ಸಾಧ್ಯ ಮಗು ಎಂದು ಕೇಳ್ತಾರೆ ಆ ತಪಸ್ವಿ. ಸಾಧ್ಯ, ಏನಾದರೂ ಫಲ ಸಿಗಲಿ ಅದರ ಚಿಂತೆ ಇಲ್ಲದೆ ಉತ್ತಮ ರೀತಿಯಲ್ಲಿ ಯೋಗ್ಯ ಕಾರ್ಯ ಮಾಡಿದುದರಿಂದ ಸಾಧ್ಯ ಎಂದ. ಕಂದ, ನೀನೊಬ್ಬ ವಿಲಕ್ಷಣ ಹುಡುಗ, ಬಾಳುವುದರಲ್ಲಿಯೇ ಬಾಳನ್ನು ಪಡೆದೆ, ಎಂಥ ವಿಲಕ್ಷಣ ಸಿದ್ಧಾಂತ ಎಂದು ಅಚ್ಚರಿಪಟ್ಟರು. ಹೌದು ಗುರುಗಳೇ, ಅದರಂತೆಯೇ ನಡೆಯಲು ಪ್ರಯತ್ನಿಸುತ್ತಿದ್ದೇನೆ ಎಂದು ಇಬ್ಬರು ತಮ್ಮ ಮಾತನ್ನು ಮುಗಿಸ್ತಾರೆ. ಹೀಗೆ ಅವರೊಂದಿಗೆ ಕೆಲ ದಿನಗಳಿದ್ದ ಶ್ರೀಕೃಷ್ಣ ಈ ತಪಸ್ವಿಗಳನ್ನ ಬಿಟ್ಟು ಹೋಗಿ ಕುಶಸ್ಥಲದಲ್ಲಿ ತನ್ನ ಜನರನ್ನ ಸೇರಬೇಕು ಎಂಬ ಚಿಂತೆ ಹೆಚ್ಚಿತು. ಆದರೆ ಆಗಲೇ ಹೊರಡುವಂತಿರಲಿಲ್ಲ. ತಪಸ್ವಿಯ ಶಿಷ್ಯರು ಕೆಲವರು ದಿನವೂ ಸುತ್ತಲಿನ ಊರುಗಳಿಗೆ ಹೋಗುತ್ತಿದ್ದರು. ಕಾಲಯವನ ತಂಡಗಳು ತಮ್ಮ ದೊರೆಯನ್ನ ಹುಡುಕುತ್ತಾ ಅಲ್ಲಿಯೇ ತಿರುಗಾಡುತ್ತಿವೆ ಎಂದರು. ಆದ್ದರಿಂದ ಸೌರಾಷ್ಟ್ರಕ್ಕೆ ಪ್ರಯಾಣ ಮಾಡುವುದು ಅಪಾಯಕರ ಎಂದುಕೊಂಡ ಕೃಷ್ಣ ತಪಸ್ವಿಗಳ ಜೊತೆಯಲ್ಲಿದ್ದಾಗ ಕೃಷ್ಣ ಅವರ ಸಾಧನಾ ಮಾರ್ಗಗಳನ್ನು ಮನಪೂರ್ವಕವಾಗಿ ಅವಲಂಬಿಸಿದ. ಅವರ ಜೀವನ ಸಿದ್ಧಾಂತವೇನೋ ಅವನಿಗೆ ಸರಿ ಕಾಣಲಿಲ್ಲ. ಆದರೂ ಆ ಶಿಷ್ಯರಂತೆ ತಾನು ವಸ್ತ್ರಹೀನನಾಗಿ ಮೈಗೆ ಮುಖಕ್ಕೆ ಬೂದಿ ಬಳಿದುಕೊಂಡು ಹಳೆಯ ತ್ರಿಶೂಲವೊಂದನ್ನು ಹಿಡಿದು ಅವರ ಹಾಗೆಯೇ ಮಹಾದೇವನ ಜಪ ಮಾಡತೊಡಗಿದ. ಇಂಥ ವಿನಯವಂತ ಸ್ವಯಂ ಪ್ರೇರಿತ ಶಿಷ್ಯನನ್ನ ಕಂಡು ವೃದ್ಧ ತಪಸ್ವಿ ಹರ್ಷಗೊಂಡ. ಕೆಲವು ವಾರಗಳ ತರುವಾಯ ಆ ಋಷಿಯು ಅವರ ಶಿಷ್ಯರು ಸೋಮನಾಥ ದರ್ಶನಕ್ಕಾಗಿ ಪ್ರಭಾಸ ತೀರ್ಥಕ್ಕೆ ಯಾತ್ರೆ ಹೊರಟರು. ಆಗ ಕೃಷ್ಣನು ಅವರ ಜೊತೆಯಲ್ಲಿ ಹೊರಟ. ಕೈಯಲ್ಲಿ ತ್ರಿಶೂಲ, ಮೈ ಮೇಲೆ ಬೂದಿಯೊಂದೇ ಅಚ್ಚಾದನ. ಪ್ರಭಾಸಕ್ಕೆ ಬಂದು ಹಿರಣ್ಯ ನದಿ ಸಾಗರದಲ್ಲಿ ಸಂಗಮವಾಗುವ ಸ್ಥಳದಲ್ಲಿ ಸ್ನಾನ ಮಾಡಿ ದೇವಾಲಯದಲ್ಲಿ ಪೂಜೆ ಮಾಡಿದ. ಕೆಲವು ದಿನಗಳ ಕೆಳಗೆಯೇ ಊರನ್ನ ಏನೋ ಒಂದು ಗೊಂದಲ ಆವರಿಸಿತ್ತು. ಯಾದವ ವೀರರು ಅನೇಕರು ಯಾವುದೋ ದೂರ ದೇಶಕ್ಕೆ ಯುದ್ಧಕ್ಕಾಗಿ ಹಡಗುಗಳಲ್ಲಿ ಹೊರಟರಂತೆ. ಕುಶಸ್ಥಳಕ್ಕೆ ಬಂದ ಅಷ್ಟು ಹೊಸದರಲ್ಲಿಯೇ ತರುಣ ಯಾದವರು ಯಾಕೆ ಆ ಊರನ್ನ ಬಿಟ್ಟು ಹೋದರೋ ಕೃಷ್ಣನಿಗೆ ತಿಳಿಯಲಿಲ್ಲ. ಆದ್ದರಿಂದ ಮುಚುಕುಂದ ಋಷಿಗಳ ಅಪ್ಪಣೆ ಪಡೆದು ಕುಶಸ್ಥಳಕ್ಕೆ ಹೊರಟ. ಹೀಗೆ ಮುಚುಕುಂದನಿಗೆ ಶ್ರೀಕೃಷ್ಣನು ಕಾಣಿಸಿಕೊಂಡ ಈ ಸ್ಥಳವೇ ಕಾಸರಗೋಡು ಜಿಲ್ಲೆಯ ಮುಂಜುಗಾಂವ್ ಕ್ಷೇತ್ರ. ಇಲ್ಲಿ ಪಾರ್ಥ ಸಾರಥಿ ಶ್ರೀಕೃಷ್ಣ ದೇವಸ್ಥಾನವಿದ್ದು ಕುಂಬಳೆ ಸೀಮೆಯ 4 ಪ್ರಸಿದ್ಧ ದೇವಾಲಯಗಳಲ್ಲಿ ಒಂದಾಗಿದೆ. ಮುಚುಕುಂದನಿಗೆ ಕೃಷ್ಣನ ದರ್ಶನವಾದ ಈ ಸ್ಥಳಕ್ಕೆ ಮುಂಜಗಾಂವು ಎಂದು ಹೆಸರಾಯಿತೆಂದು ಅಲ್ಲಿಯ ಸ್ಥಳ ಪುರಾಣ ಹೇಳುತ್ತೆ. ಇವಿಷ್ಟು ಮುಚುಕುಂದನ ಗುಹೆಯಲ್ಲಿ ನಡೆದ ಕೃಷ್ಣ ಮತ್ತು ಮುಚುಕುಂದನ ಕುರಿತಾದ ಸಣ್ಣದಾದ ಮಾಹಿತಿ. ಮುಂದಿನ ಎಪಿಸೋಡ್ನಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ. ಟೇಕ್ ಕೇರ್. ನಮಸ್ಕಾರ.